ಪ್ರಾಣಿಗಳಿಗೂ ಈಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎಲ್ಲ ಇದೆ. ನಾನು ತೋರಿಸ್ತಿರೋದು ಗೌರ್ಮೆಂಟ್ ಆಸ್ಪತ್ರೆ ಮೈಸೂರಲ್ಲಿ ಇರುವಂಥದ್ದು. ಎಷ್ಟು ಚೆನ್ನಾಗಿ ನೋಡ್ತಾರೆ ಅಂತಂದರೆ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಮನುಷ್ಯರನ್ನು ಟ್ರೀಟ್ ಮಾಡಿದ ಹಾಗೇ ಪ್ರಾಣಿಗಳಿಗೂ ಟ್ರೀಟ್ಮೆಂಟ್ ಇದೆ. ನಮಸ್ತೆ ಎಲ್ಲರಿಗೂ, ನಾನು ದೇವಕ್ಕಿ. ಇದೇನು ಇವತ್ತು ಬೆಕ್ಕನ್ನು ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ಇದ್ರದ್ದು ಒಂದು ಸ್ಟೋರಿ ಹೇಳ್ತೀನಿ. ಇದು ಬದುಕಿದ್ದೇ ಹೆಚ್ಚು. ಯಾವುದೇ ಪ್ರಾಣಿ ಆಗಲಿ ಅದು ಸಾಕಿದ ಮೇಲೆ ಕರೆಕ್ಟಾಗಿರಬೇಕು ಅನ್ನೋದು ನನ್ನ ಪಾಲಿಸಿ. ಹಾಗೆ ನೀವೆಲ್ಲ ಕೇಳ್ತಿದ್ರಿ ಅಲ್ವಾ, ಅಳಿಲು ಏನಾಯಿತು ಅಂತ ಅಂದ್ಕೊಂಡು, ಅಳಿಲನ್ನ ಅಷ್ಟೇ ನಾನು ಫ್ರೀಯಾಗಿ ಬಿಟ್ಟಿದ್ದೀನಿ ಹೊರಗಡೆ. ಅದು ಸುಮಾರು ದೊಡ್ಡದಾಗಿದೆಯಲ್ಲ. ಹಾಗೆ ಈಗ ಬೆಕ್ಕಿನ ವಿಷಯ ಹೇಳ್ತೀನಿ. ಈಗ ಒಂದು 4-5 ದಿನದಿಂದ ನಮ್ಮ ಬೆಕ್ಕಿಗೆ ತುಂಬ ಹುಷಾರಿರಲಿಲ್ಲ. ಇವತ್ತೂ ಅಷ್ಟೇ ಪರವಾಗಿಲ್ಲ, ಸುಧಾರಿಸಿದೆ ನೋಡಿ. ಮೊನ್ನೆನೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ ನಾನು ಮಗ. ಆವಾಗ ಕೆಲವು ಔಷಧಿ ಎಲ್ಲ ಕೊಟ್ಟರು ವಾಸಿಯಾಗುತ್ತೆ ಅಂತಂದರು. ಆದರೆ 4 ದಿನದಿಂದ ಏನು ತಿನ್ನದೇ ಇದ್ದಾಗ ನಮಗೆ ಭಯ ಆಯಿತು. ಕೆಲವರೆಲ್ಲ ಅಂದರು ಹೊಟ್ಟೆಯಲ್ಲಿ ಮರಿ ಸತ್ತೋಗಿದ್ರೆ ಈ ಥರ ಕೆಲವು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಅದಕ್ಕೋಸ್ಕರ ಒಂದು ಸ್ಕ್ಯಾನಿಂಗ್ ಮಾಡಬೇಕು ಅಂತ ಅಂದರು ಡಾಕ್ಟ್ರು. ಇದು ಪ್ರೆಗ್ನೆಂಟು, ಹಾಗಾಗಿ ಏನಾದರೂ ಹೊಟ್ಟೆಗೆ ಏಟು ಬಿದ್ದರೂ ಒಂದೊಂದ್ಸಲ ಮರಿ ಸತ್ತೋದ್ರೆ ಹೊಟ್ಟೆಯಲ್ಲಿ ಹುಳ ಆಗುತ್ತೆ. ಹಾಗೆ ಮತ್ತು ತಾಯಿ ಬೆಕ್ಕೂ ಬದುಕೋದಿಲ್ಲ. ನನಗೂ ಗೊತ್ತಿರಲಿಲ್ಲ. ನಮ್ಮ ಪಕ್ಕದ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ, ವೆಟರ್ನರಿ ಆಸ್ಪತ್ರೆಗೆ. ಅಲ್ಲಿ ಅವರು ಅಂದರು, ಇಲ್ಲ ಆಗಲ್ಲ, ನೀವು ಮೈಸೂರಿಗೆ ದೊಡ್ಡ ಹಾಸ್ಪಿಟ್ಲ್ ಇದೆಯಲ್ಲ ವೆಟರ್ನರಿ, ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಅಂದ್ಕೊಂಡು ನಾನು ಕರ್ಕೊಂಡು ಹೋಗಿದ್ದೆ ಗೌರ್ಮೆಂಟ್ ಆಸ್ಪತ್ರೆಗೇ. ಆದರೆ ಎಂಥ ಫೆಸಿಲಿಟಿ ಇದೆ ಅಂತಂದರೆ, ಮತ್ತು ಪ್ರಾಣಿಗಳನ್ನು ಅಷ್ಟೇ ಅವರು ಇಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಅಂತಂದರೆ ತುಂಬ ಒಂಥರ ಮನುಷ್ಯರಿಗೆ ನಾವು ಯಾವ ಥರ ಕೇರ್ ಮಾಡ್ತೀವಿ ಅದೇ ಥರ ಕೇರ್ ಮಾಡ್ತಾರೆ ಅಲ್ಲೂ ಅಷ್ಟೇ. ಈ ಬೀದಿ ನಾಯಿಗಳಿಗೆ ಆಕ್ಸಿಡೆಂಟ್ ಆದವರನ್ನೆಲ್ಲ ಬೀದಿ ನಾಯಿಗಳಿಗೆಲ್ಲ ಆಕ್ಸಿಡೆಂಟ್ ಆಗಿರ್ತದೆ ನೋಡಿ, ಅಂಥದನ್ನೆಲ್ಲ ಪಾಪ ನೋಡಿ ಅದನ್ನು ಹಾಗೆ ಬಿಡಲಿಕ್ಕೆ ಆಗೋದಿಲ್ಲಲ್ಲ, ಅಂಥದನ್ನೆಲ್ಲ ತಗೊಂಬಂದಿದ್ರು. ಅದೆಲ್ಲ ನೋಡುವಾಗ ಬೇಜಾರಾಯಿತು ನನಗೂ. ನಾನು ಇದನ್ನು ಅಷ್ಟೇ, ಇದರದ್ದು ಅಮ್ಮ ಸಣ್ಣ ಮರಿ ಇತ್ತು. ಇದು 10-15 ದಿನ ಆಗಿತ್ತಾ ಇಲ್ವೋ ಗೊತ್ತಿಲ್ಲ, ಕಣ್ಬಿಟ್ಟಿದ್ದಷ್ಟೇ. ಅಷ್ಟೊತ್ತಿಗೆ ಅದರದ್ದು ತಾಯಿನ ಹಾವು ಕಚ್ಚಿ ಸತ್ತೋಯ್ತು ಅಂತ ಅಂದ್ಕೊಂಡು ಈ ಮರಿ ಪಾಪ ಎಲ್ಲೋ ಬಿಡ್ತಾರೆ ಅಂತ ಅಂದ್ಕೊಂಡು ನಾನು ತಗೊಂಬಂದಿದ್ದೆ. ಇದಿಷ್ಟು ದೊಡ್ಡದಾಗಿತ್ತು. ಮತ್ತು ನಮಗೆ ಇದರಿಂದ ತುಂಬ ಹೆಲ್ಪ್ ಇದೆ. ಏನು ಗೊತ್ತಾ, ಇಲಿಗಳನ್ನು ಒಂದೂ ಬರೋದಕ್ಕೆ ಬಿಡೋದಿಲ್ಲ, ತುಂಬ ಬೇಟೆಯಾಡಿ ತಿಂತದೆ. ಹಾಗೆ ನೋಡಿ, ಇದೆಲ್ಲ ನೆನ್ನೆ ಮನುಷ್ಯರಿಗೆ ನಮಗೆ ಹೆಂಗಸರಿಗೆಲ್ಲ ಯಾವ ಥರ ಸ್ಕ್ಯಾನಿಂಗ್ ಮಾಡ್ತಾರೆ ಅದೇ ಥರ ಎಲ್ಲ ನೆನ್ನೆ ಎಲ್ಲ ಸ್ಕ್ಯಾನಿಂಗ್ ಮಾಡಿದರು. ಮರಿದು ಹಾರ್ಟ್ ಬೀಟ್ ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನೊಂದು ವಾರ ನೋಡೋಣ ಅಂತ ಹೇಳಿದ್ದಾರೆ. ಬೇರೆ ಏನಾದರೂ ಇಂಜುರಿ ಆಯಿತು ಅಂತಂದರೆ ಬೇರೆ ಪ್ರೊಸೀಜರ್ ಮಾಡುವ ಅಂತ ಅಂದ್ಕೊಂಡು ನಿನ್ನೆಯಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಡ್ರಿಪ್ಸ್ ಎಲ್ಲ ಹಾಕಿ 2-3 ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಪಾಪ ತುಂಬ ಸುಸ್ತು. ಇವತ್ತು ಸ್ವಲ್ಪ ತಿಂತಾ ಇದೆ, ಲೈಟಾಗಿ ಸ್ವಲ್ಪ ಮಿಕ್ಸಿಗೆ ಹಾಕಿ ಕೊಡ್ತಾ ಇದ್ದೀನಿ. ತುಂಬ ಸುಸ್ತಾಗಿದೆ. ಈ ಥರ ಮಲಗಿದ್ದ ಬೆಕ್ಕೇ ಅಲ್ಲ, ತುಂಬ ಆ್ಯಕ್ಟಿವ್ ಇತ್ತು. ಬೆಕ್ಕಾಗಲಿ ಪ್ರಾಣಿ ಯಾವುದೇ ಆಗಲಿ ಅದಕ್ಕೆ ಹುಷಾರಿಲ್ಲ ಅಂತಂದಾಗ ನಮಗೆ ಬೇಜಾರಾಗುತ್ತೆ. ಯಾಕಂತಂದರೆ ಮನುಷ್ಯರಿಗೆ ಆದರೆ ನಾವು ಬಾಯ್ಬಿಟ್ಟು ಹೀಗೆಲ್ಲ ಹೀಗೆ ಅಂತ ಅಂತೀವಲ್ವ. ಇದು ನೋಡಿ ಎಷ್ಟು ನೋವು ತಿಂತಾಯಿತ್ತು 4-5 ದಿನದಿಂದ ಅಂತಂದರೆ. ಇವತ್ತು ಪರವಾಗಿಲ್ಲ. ನಾಳೆ ಕರ್ಕೊಂಡು ಹೋಗ್ಬೇಕು. ಇನ್ನೊಂದು ಕೋರ್ಸು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅಂದಿದ್ದಾರೆ. ಏನೇ ಆಗಲಿ ಬದುಕಿದ್ರೆ ಬದುಕೊಳ್ತದೆ. ನೆನ್ನೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ಸತ್ತೋಗ್ತಿತ್ತು ಅಂದರು. ಅದರದ್ದು ಟೆಂಪರೇಚರೆಲ್ಲ ತುಂಬ ಕಡಿಮೆ ಆಗಿತ್ತು. ಆ ಟೆಂಪರೇಚರಲ್ಲಿ ಬೆಕ್ಕುಗಳು ಬದುಕಲ್ಲ ಅಂತಂದು ಸಡನ್ನೇ ಎಲ್ಲ ಟ್ರೀಟ್ಮೆಂಟ್ ಶುರು ಮಾಡಿದ್ರಪ್ಪ. ಇದು ಇಂಜೆಕ್ಷನ್ ಕೊಟ್ಟರು, ಆಮೇಲೆ ಡ್ರಿಪ್ಸ್ ಎಲ್ಲ ಹಾಕಿ. ನೆನ್ನೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ಮತ್ತೆ ನಾನು ಹುಷಾರಾಗುತ್ತೆ ಅಂತ ಅಂದ್ಕೊಂಡು ಎಲ್ಲಾದರೂ ಮನೆಯಲ್ಲೇ ಬಿಟ್ಟಿದ್ರೆ ಸತ್ತೋಗ್ತಿತ್ತು ಗ್ಯಾರಂಟಿ ಅಂದರು ಡಾಕ್ಟ್ರೇ. ಆಮೇಲೆ ಸ್ಕ್ಯಾನಿಂಗಲ್ಲೂ ಅಷ್ಟೇ ನಾರ್ಮಲ್ ಆಗಿದೆ, ಅದರ ಮರಿನೂ ಚೆನ್ನಾಗಿದೆ ಸದ್ಯಕ್ಕೆ ಅಂತಂದರು. ಸ್ವಲ್ಪ ನೆಮ್ಮದಿ ಆಯಿತು. ಎಲ್ಲ ಫೆಸಿಲಿಟೀಸ್ ಇದೆ, ಎಮರ್ಜೆನ್ಸಿ ಇದೆ, ಎಲ್ಲ ಇದೆ. ಡಾಕ್ಟ್ರುಗಳೆಲ್ಲ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ. ಯಾರೇ ಆದರೂ ಅಷ್ಟೇ, ಯಾವುದಾದ್ರೂ ಒಂದು ಪ್ರಾಣಿನ ಸಾಕಿದರೆ ಅದಕ್ಕೆ ಏನಾದರೂ ಹುಷಾರಿಲ್ಲ ಅಂದರೆ ತಡ ಮಾಡೋದು ಬೇಡ. ನಾವು ಮನುಷ್ಯರಾದರೆ ಎಂತ ಗೊತ್ತಾ, ಅಯ್ಯೋ ಹೀಗೆಲ್ಲ ಹಾಗೆ ಅಂತೇವೆ ಅಲ್ವಾ. ಇದೆಲ್ಲ ಎಂತ ಗೊತ್ತಾ, ಬಾಯಿ ಬಿಟ್ಟು ಮಾತಾಡಲಿಕ್ಕೆ ಬರೋದಿಲ್ಲಲ್ಲ. ಅಂಥ ಟೈಮಲ್ಲಿ ಯಾವುದಾದ್ರೂ ಹಾಸ್ಪಿಟ್ಲು ಸೌಲಭ್ಯ ಇದ್ದಲ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸೋದು ಒಳ್ಳೆಯದು. ಮನೆ ಒಳಗಡೆ ಇರಲಿಕ್ಕೆ ಕೇಳೋದಿಲ್ಲ, ಹೊರಗಡೆನೇ ಇರಬೇಕು.
ಹಾಗಾಗಿ ನಾನು ಇದಕ್ಕೆ ಒಂದು ಹೊರಗಡೆನೇ ಒಂದು ಜೋಳಿ ಕಟ್ಟಿದ್ದೀನಿ. ಮತ್ತು ಮೆಡಿಸಿನ್ ಎಲ್ಲ ತುಂಬ ಕೊಟ್ಟಿದ್ದಾರೆ, ಅಂದರೆ ಅದಕ್ಕೆ ಶಕ್ತಿ ಬರೋದಕ್ಕೆ ಅಂತೆಲ್ಲ. ತುಂಬ ಸುಸ್ತಾಗಿದೆ, ಇಲ್ಲಾಂದರೆ ಈ ಥರ ಇರ್ತಿರ್ಲಿಲ್ಲ, ಆಟ ಆಡ್ತಾ ಇರ್ತದೆ. ಇಲ್ಲಿ ರಟ್ಟಿನ ಬಾಕ್ಸ್ ಇಟ್ಟಿದ್ದೀನಿ. ಈ ಚೇರಿಗೆ ಹತ್ತಿ ಇಲ್ಲಿ ಹೊರಗಡೆ ಒಂದು ಜೋಳಿ ಥರ ಈ ಥರ ಕಟ್ಟಿರೋದು, ಅಲ್ಲಿ ಬೆಡ್ ಥರ ಮಾಡಿಟ್ಟಿದ್ದೀನಿ. ಅದು ಒಳಗಡೆ ಇರೋದಕ್ಕೆ ಕೇಳೋದಿಲ್ಲ, ಆಗಾಗ ಅದು ಹೊರಗಡೆ ಎಲ್ಲ ಹೋಗಬೇಕಾಗುತ್ತೆ ಅಲ್ವಾ. ಹಾಗಾಗಿ ನಾನೆಲ್ಲ ಫುಲ್ ಮನೆ ಪೂರ್ತಿ ಹಾವು ಬರುತ್ತೆ ಅನ್ನೋ ಕಾರಣಕ್ಕೆ ಕ್ಲೋಸ್ ಮಾಡಿಟ್ಟಿರ್ತೇನೆ. ಈ ಥರ ಮಲ್ಕೊಂಡಿರ್ತದೆ, ಏನು ಮಾಡೋದಕ್ಕಾಗೋದಿಲ್ಲ ಪಾಪ. ಒಂದು ರಟ್ಟನ್ನಿಟ್ಟು ಅದಕ್ಕೊಂದು ಮಕ್ಕಳಿಗೆ ಜೋಳಿ ಕಟ್ತೀವಲ್ವ, ಆ ಥರ ಕಟ್ಟಿ ಫುಲ್ಲು ಕವರ್ ಮಾಡಿಟ್ಟಿದ್ದೀನಿ, ಗಾಳಿ ಎಲ್ಲ ಬರಬಾರ್ದು ಅಂತ. ಒಳಗಡೆ ಒಂದು ಹಾಸಿಗೆ ಹಾಕಿ ಈ ಥರ ಹೊದಿಸಿ ಇಟ್ಟರೆ ಬೆಚ್ಚಿಗೆ ಮಲ್ಕೊಳ್ಳುತ್ತೆ. ಮತ್ತು ಇಷ್ಟೆಲ್ಲ ಮೆಡಿಸಿನ್ ಕೊಟ್ಟಿದ್ದಾರೆ, ಹೊಟ್ಟೆ ಹಸಿವು ಆಗೋದಕ್ಕೆ, ಆ್ಯಂಟಿಬಯೋಟಿಕ್, ಮತ್ತು ವಾಮಿಟ್ ಆಗೋದಕ್ಕೆ, ನಿಲ್ಲೋದಕ್ಕೆಲ್ಲ. ಊರಲ್ಲಿ ಒಂದ್ಸಲ ಹಂಗೆ ಆಗಿತ್ತು, ನಾನು ನೋಡಿದ್ದೆ. ಪ್ರೆಗ್ನೆಂಟ್ ಇದ್ದ ಬೆಕ್ಕು ಹೊಟ್ಟೆಗೇನೆ ಏಟಾಗಿ ಅದು ಹೊಟ್ಟೆಯಲ್ಲೇ ಮರಿ ಸತ್ತೋಗಿ ಮರಿ ಈಚೆ ಬರಲಿಲ್ಲ. ಅದು ಹುಳ ಎಲ್ಲ ಆಗಿ ಮತ್ತು ಇನ್ಫೆಕ್ಷನ್ ಎಲ್ಲ ಆಗಿ, ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಯಿತು ಅಂತಂದರೆ ಅದು ಬದುಕೋದಿಲ್ಲ, ತಾಯಿ ಬೆಕ್ಕೂ ಬದುಕೋದಿಲ್ಲ. ತುಂಬ ಭಯಾನಕವಾಗಿರುತ್ತೆ. ಅದನ್ನು ನೆನೆಸ್ಕೊಂಡು ನನಗೆ ಭಯ ಆಯಿತು. ಕಣ್ಣು ಮುಂದೆ ಆ ಥರ ಎಲ್ಲ ಆದರೆ ಮತ್ತೆ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ ಅಲ್ಲ. ಇವತ್ತು ಪರವಾಗಿಲ್ಲ, ಇವತ್ತು ಎಷ್ಟೋ ಬೆಟರ್ ಇದೆ. ಯಾವುದೇ ಬೇಕಾಗಲಿ, ಕೆಲವರೆಲ್ಲ ಅಂತಾರೆ ಇದೆಲ್ಲ ಕಂತ್ರಿ ಬೇಕಾಗಲ್ಲಲ್ವಾ, ಇಷ್ಟೆಲ್ಲ ಇದು ಮಾಡಬೇಕಂತ. ಯಾವುದೇ ಆದರೂ ಜೀವನೇ ಅಲ್ವಾ, ಪಾಪ ಅದಕ್ಕೂ ನೋವು ಇರ್ತದೆ. ನಾವು ಮನುಷ್ಯರಾದರೆ ಒಂದು ಚೂರು ನೋವಾದರೆ ತಡ್ಕೊಳ್ಳೋದಿಲ್ಲ. ಪಾಪ ಅದು ಸುಮ್ಮನೆ ತಲೆ ಅಡಿಗೆ ಹಾಕಿ ಮಲಗ್ತಿದ್ದಾಗ ನೋಡಿ ಬೇಜಾರಾಗ್ತಿತ್ತು. ಏನೋ ಅನುಕೂಲ ಇದ್ದಾಗ ಎಲ್ಲಾದರೂ ಒಂದು ಕರ್ಕೊಂಡೋಗಿ ನಾವು ತೋರಿಸೋದು ನಮ್ಮ ಧರ್ಮ ಅಲ್ವಾ. ಬದುಕಿದರೆ ಬದುಕ್ತದೆ, ಮತ್ತು ಯಾವುದಾದ್ರೂ ಅಷ್ಟೇ, ಆಯುಷ್ ಎಷ್ಟಿದೆಯೋ ಅಷ್ಟೇ. ನಮಗೆ ಅದು ಇಷ್ಟೇ ಆಯುಷ್ ಅಂತಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮನುಷ್ಯರಾದರೂ ಅಷ್ಟೇ, ಪ್ರಾಣಿಗಳಾದರೂ ಅಷ್ಟೇ. ಟೆಂಪರೇಚರ್ ಕಡಿಮೆ ಆಯಿತು ಅಂತಂದರೆ ಸತ್ತೋಗ್ತವೆ. ಏನು ಗೊತ್ತಿಲ್ಲ, ಹೊಟ್ಟೆಗೆ ಏಟಾಗಿದೆಯಾ ಅಥವಾ ಬೇರೆ ಏನಾದರೂ ತಿಂದಿದೆಯಾ ಅಥವಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹುಷಾರಾದರೆ ಸಾಕು ಅಲ್ವಾ. ಸೊ ನನ್ನ ಇವತ್ತಿನದು ಚಿಕ್ಕ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ.